ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಗನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಜನ ಕ್ವಶನ್ಸ್ ಕೇಳ್ತಿದ್ರು, ಈ ಫೆಬ್ರವರಿ ಮಂತಲ್ಲಾದರೆ ಯಾವ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಬರುತ್ತೆ ಅದನ್ನಾದ್ರೂ ಇನ್ಫಾರ್ಮೇಷನ್ಸ್ ಕೊಡಿ ಅಂತ. ನಾನು ಖಂಡಿತ ಈ ಒಂದು ವಿಡಿಯೋದಲ್ಲಿ ಈ ಒಂದು ಫೆಬ್ರವರಿ ಮಂತಲ್ಲಿ ಅಂದರೆ ಈ ಫೆಬ್ರವರಿ ಮಂತಲ್ಲಿ ಯಾರ್ಯಾರಿಗೆ ಸ್ಕಾಲರ್ಶಿಪ್ ಬರುತ್ತೆ ಅಂತ ಖಂಡಿತ ಇನ್ಫಾರ್ಮೇಷನ್ಸ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಷನ್ಸ್ ಕೂಡ ಆನ್ ಮಾಡ್ಕೊಳ್ಳಿ. ಆಗ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಈ ಥರ ಸ್ಕಾಲರ್ಶಿಪ್ ವೀಡಿಯೋಸು ಸಾಕಷ್ಟು ಸಿಗ್ತಾ ಇರ್ತದೆ, ಆಗ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಹಾಗೆ ಮತ್ತು ನಿಮ್ಮೊಂದು ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿ, ಮೇನ್ ಇಂಪಾರ್ಟೆಂಟು ಅಲ್ಲಿ, ಯಾಕಂದರೆ ಪ್ರತಿಯೊಂದು ಸ್ಕಾಲರ್ಶಿಪ್ ರಿಲೇಟೆಡ್ ವೀಡಿಯೋಸು ಬರ್ತಾ ಹೋಗುತ್ತೆ. ನಾನು ವೀಡಿಯೋಸ್ ಮತ್ತು ಸಾಕಷ್ಟು ನೀವು ಮಿಸ್ ಮಾಡೋಕ್ಕೆ ಹೋಗೋದಿಲ್ಲ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಈ ಫೆಬ್ರವರಿ ಮಂತಲ್ಲಿ ಯಾರ್ಯಾರಿಗೆಲ್ಲ ಸ್ಕಾಲರ್ಶಿಪ್ ಬರುತ್ತೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಹೇಳ್ತಾ ಹೋಗ್ತೀನಿ ಯಾರ್ಯಾರಿಗೆ ಬರ್ತಾ ಹೋಗ್ತದೆ ಅಂತ. ಈಗ ಜನವರಿಯಿಂದನೇ ನಿಮಗೆ ಇಂಜಿನಿಯರ್ ಸ್ಟೂಡೆಂಟ್ಸ್ ಆಯಿತು, ಈ ಥರ ಪ್ರೊಫೆಷನಲ್ ಕೋರ್ಸಸ್ಗೆ ಅಮೌಂಟ್ ಆದರೆ ಬರ್ತಾ ಹೋಗಿದೆ. ಈಗ ಫೆಬ್ರವರಿ ಮಂತಲ್ಲಿ ಯಾರಿಗೆ ಬರುತ್ತೆ ಅಂದರೆ, ಈ ವರ್ಷ ನೋಡಿ ಹೇಳ್ತೀನಿ, ಫೆಬ್ರವರಿ ಮಂತಲ್ಲಿ ಯಾರಿಗೆ ಬರುತ್ತೆ ಅಂದರೆ, ನೀವು ಇಂಜಿನಿಯರಿಂಗ್ 3rd ಇಯರ್ 4th ಇಯರ್ 5th ಇಯರ್ ಇಲ್ಲ ಪ್ರೊಫೆಷನಲ್ ಡಿಗ್ರಿ, ಈಗ ಇಲ್ಲಾಂದರೆ ನೀವು ಬಿ ಕಾಮ್ ಬಿಟ್ಟು ಬಿ ಫಾರ್ಮಾ ಡಿ ಫಾರ್ಮಾ ಈ ಥರ 2nd 3rd 4th ಇಯರ್ ಅಂದರೆ 2nd ಇಯರ್ ಆಫ್ಟರ್ ಅಂದರೆ ಈ ಥರ ಓದ್ತಿರೋ ಸ್ಟೂಡೆಂಟ್ಸ್ಗೆ, ಈಗ ನೀವು ಯಾವುದೇ ಒಂದು ಪ್ರೊಫೆಷನಲ್ ಡಿಗ್ರಿಗೆ ಓದ್ತಾರೆ ಅವರು ನಿಮಗೆ 2nd ಇಯರ್ 3rd ಇಯರ್ 4th ಇಯರ್ ಈ ಥರ ಮೇಲೆ ಇದ್ದವ್ರಿಗೆ ಮಾತ್ರ ಈ ಮಂತಲ್ಲಿ ಸ್ಕಾಲರ್ಶಿಪ್ ಬರೋಂಥ ತುಂಬ ಚಾನ್ಸಸ್ ಇದೆ. ಮತ್ತು ಅಪ್ಲಿಕೇಶನ್ಸ್ ಕೂಡ ವೆರಿಫಿಕೇಷನ್ಸ್ ಆಗಿದ್ದಾವೆ, ಅಮೌಂಟ್ ಕೂಡ ಮೆನ್ಷನ್ಸ್ ಮಾಡಿದ್ದಾರೆ. 3rd ಲೆವೆಲ್ 4th ಲೆವೆಲ್ 2nd ಲೆವೆಲ್ ವೆರಿಫಿಕೇಷನ್ಸ್ ಆಗ್ತಾ ಹೋಗಿದೆ. ನಿಮ್ಮದು ಎಷ್ಟು ಬೇಗ ಅಪ್ಲಿಕೇಶನ್ಸ್ ವೆರಿಫಿಕೇಷನ್ಸ್ ಆಗ್ತಾ ಹೋಗುತ್ತೆ ಅಷ್ಟು ಬೇಗ ಸ್ಕಾಲರ್ಶಿಪ್ ಬರ್ತಾ ಹೋಗುತ್ತೆ. ಈಗ ಈ ಫೆಬ್ರವರಿ ಮಂತಲ್ಲಿ ಲೇಟ್ ಯಾರಿಗೂ ಆಗುತ್ತೆ ಅಂತ ಹೇಳಿದ್ರೆ, ಅಂದರೆ ಈ ಫೆಬ್ರವರಿ ಮಂತ್ ಮೇ ನಾಟ್ ಅಂತಂದರೆ ಬರ್ಬೋದು, ಬರದೇ ನಿಲ್ಬೋದು, ಅಂದರೆ ಬರುತ್ತೆ ಖಂಡಿತ, ಬಟ್ ಫೆಬ್ರವರಿ ಮಂತಲ್ಲೇ ಬರೋದಿಲ್ಲ ಅಂತ ಯಾರಿಗೆ ಹೇಳ್ಬೋದು ಅಂದರೆ, ನೀವೇನಾದರೂ ಅದೇ ಇಂಜಿನಿಯರ್ ಸ್ಟೂಡೆಂಟ್ಸು ಇಲ್ಲ ಜನರಲ್ ಡಿಗ್ರಿ ಸ್ಟೂಡೆಂಟ್ಸು ಇಲ್ಲ PVC ಸ್ಟೂಡೆಂಟ್ಸ್ ಆಗಿದ್ದು, ಈಗ ಎಕ್ಸಾಂಪಲ್ ನೀವು ಈಗ ಜನರಲ್ ಡಿಗ್ರಿ ಸ್ಟೂಡೆಂಟ್ಸು BSc BA BCom ಈ ಥರ ಓದೋವಂಥ ಸ್ಟೂಡೆಂಟ್ಸು ನಿಮಗೆ ಇನ್ನೂ ಅಪ್ಲಿಕೇಶನ್ಸ್ ಹಾಕೋಕ್ಕೆ ಟೈಮ್ ಕೊಟ್ಟಿದೆ. ಅಂದರೆ ಈಗ ಪ್ರೊಫೆಷನಲ್ ಡಿಗ್ರಿಗೆ ಮಾತ್ರ ಎಲಿಜಿಬಲ್ ಇದ್ದಾರೆ ಈ ಫೆಬ್ರವರಿ 15th ಹೊರಗಡೆ. ಆಮೇಲೆ ನಿಮ್ಗೆ ಅಪ್ಲಿಕೇಶನ್ಸ್ ಈಗ ಇನ್ನು ಹಾಕೋದ್ರಿಂದ ನಿಮ್ದು ಇನ್ನೂ ಇವಾಗ ಅಪ್ಲೈ ಮಾಡಿದ್ರಿಂದ ನಿಮ್ಮ ಅಪ್ಲಿಕೇಶನ್ಸ್ ವೆರಿಫಿಕೇಷನ್ಸು ಇವ್ರು ಪೆಂಡಿಂಗಲ್ಲಿ ಇರೋದ್ರಿಂದ ಇದನ್ನ ಕಂಪ್ಲೀಟ್ ಮಾಡಿಕೊಂಡು ನಿಮ್ಮ ನೆಕ್ಸ್ಟ್ ವೆರಿಫಿಕೇಷನ್ಸ್ ಮಾಡಬೇಕಾಗಿರುತ್ತೆ. ಅದಕ್ಕೆ ನಿಮಗೆ ಈ ಫೆಬ್ರವರಿ ಮಂತಲ್ಲಿ ನಿಮಗೆ ಈ ಅಮೌಂಟ್ ಅನ್ನೋದು ಕ್ರೆಡಿಟ್ ಆಗಲ್ಲ. ಮೇ ಬಿ ನಿಮಗೆ ಮಾರ್ಚ್ ಏಪ್ರಿಲಲ್ಲಿ ಅಪ್ಲಿಕೇಶನ್ಸ್ ವೆರಿಫಿಕೇಷನ್ ಸ್ಟಾರ್ಟ್ ಮಾಡಿದ್ರು. ನಾನು ಯಾಕಂದರೆ SSB ತುಂಬ ಲೇಟ್ ಆದ್ದರಿಂದ ನಾನು ಒಂದೊಂದು ಮಂತೆ ಟೈಮ್ ತೊಗೊಂಡ್ಬಿಡ್ತೀನಿ. ಯಾಕಂದರೆ ಈ ಫೆಬ್ರವರಿ ಕಂಪ್ಲೀಟಾಗಿ ನಿಮಗೆ ಬರಲ್ಲ. ಮಾರ್ಚಲ್ಲಿ ನಿಮಗೆ ಅಪ್ಲಿಕೇಶನ್ಸ್ ವೆರಿಫಿಕೇಷನ್ ಸ್ಟಾರ್ಟ್ ಮಾಡಿದ್ರೆ ಅಪ್ಲಿಕೇಶನ್ಸ್ ವೆರಿಫೈಡ್ ಆಧಾರದಲ್ಲ ನಿಮಗೆ ಏಪ್ರಿಲ್ ಇಲ್ಲ ಮೇಯಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಇದಿಷ್ಟು ಫಸ್ಟ್ ಇಯರ್ ಓದ್ತಿರೋಂಥ ಯಾವುದೇ ಒಂದು ಪ್ರೊಫೆಷನಲ್ ಡಿಗ್ರಿ ಸ್ಟೂಡೆಂಟ್ಸ್ ಆಗಿರಲಿ ಇಲ್ಲ ನಾರ್ಮಲ್ ಡಿಗ್ರಿ ಸ್ಟೂಡೆಂಟ್ಸ್ ಆಗಿರಲಿ ನಿಮಗಿದು. ನೀವೇನಾದರೂ ಪ್ರೊಫೆಷನಲ್ ಡಿಗ್ರಿ 2nd 3rd 4th ಇಯರ್ ಈ ಥರ ಓದ್ತಿರೋಂಥ ಸ್ಟೂಡೆಂಟ್ಸ್ಗೆ ನೀವು ಖಂಡಿತ ಈ ಮಂತಲ್ಲೇ ಸ್ಕಾಲರ್ಶಿಪ್ ಬರ್ತಾ ಹೋಗುತ್ತೆ. ಬಂದುಬಿಟ್ಟಿದೆ, ಆಲ್ರೆಡಿ ಜನವರಿಯಿಂದನೇ ಸ್ಟಾರ್ಟ್ ಆಗಿದೆ. ಯಾರ್ಯಾರ್ದು ಇನ್ನೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿಲ್ಲ ಅವ್ರು ಬೇಗನೆ ಮಾಡಿಸ್ಕೊಳ್ಳಿ. ಯಾವ ಥರ ಮಾಡಿಸ್ಕೋಬೇಕು ಅನ್ನೋದು ನಾನು ವೀಡಿಯೋ ಮಾಡಿ ತಿಳಿಸ್ತಿದ್ದೀನಿ. ನೀವು ಹೇಳಿ ನಮಗೆ ಯಾವ ಥರ ವೆರಿಫೈ ಮಾಡಬೇಕಂತ ಕಮೆಂಟಲ್ಲಿ, ಖಂಡಿತ ಅದ್ರ ಬಗ್ಗೆ ಇನ್ನೊಂದು ವೀಡಿಯೋ ಬೇಕಾದ್ರೆ ಮಾಡಿ ತಿಳಿಸ್ತೀನಿ. ಯಾಕಂದರೆ ನಾನು ಎಷ್ಟು ವೀಡಿಯೋ ಮಾಡಿಸಿದ್ರು ಪರವಾಗಿಲ್ಲ, ಯಾಕಂದರೆ ಅಲ್ಲಿ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗ್ತಿದ್ರೆ, ಯಾಕಂದರೆ ನೆಕ್ಸ್ಟ್ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಮೇಲೆ ತುಂಬಾ ಡಿಪೆಂಡೆಂಟ್ ಆಗಿರ್ತಾರೆ. ಈಗ ಪೇರೆಂಟ್ಸ್ನ ಕೇಳೋಕ್ಕೂ ಆಗಿರಲ್ಲ, ಯಾಕಂದರೆ ಡಿಗ್ರಿ ಸ್ಟೂಡೆಂಟ್ಸ್ ಬಂದಮೇಲೆ ಆ ಅಮೌಂಟ್ನ ತಮ್ಮ ಅಮೌಂಟ್ ತಾವೇ ಖರ್ಚು ಮಾಡ್ಬೇಕು ಅಂದ್ಕೊಂಡಿರ್ತಾರೆ. ಅದಕ್ಕೋಸ್ಕರನೇ ನಿಮ್ಗೆ ಇನ್ನೂ ಒಂದು ಸಾರಿ ವೀಡಿಯೋಸ್ ಬೇಕಂದರೆ ಡಾಕ್ಯುಮೆಂಟ್ಸ್ ಯಾವ ಥರ ವೆರಿಫಿಕೇಷನ್ಸ್ ಮಾಡಬೇಕಂತಂದು ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಅಂತ. ಈ ಫೆಬ್ರವರಿ ಮಂತಲ್ಲಿ ನಿಮಗೆ ಡಿಗ್ರಿ ಸ್ಟೂಡೆಂಟ್ಸ್ಗೆ ಯಾರ್ಯಾರು 1 ಇಯರ್ ಕಂಪ್ಲೀಟ್ ಆಗಿದೆ ಅವ್ರಿಗೆ ನಿಮ್ಗೆ ಎಲ್ಲರಿಗೂ ಬರ್ತಾ ಹೋಗುತ್ತೆ. ನಿಮ್ದೇನೋ ಸ್ಟೇಟಸ್ 2nd ಲೆವೆಲ್ ಇದ್ದರೆ 3rd ಲೆವೆಲ್ಲು ನಿಮಗೆ ಅಮೌಂಟ್ ಮೆನ್ಷನ್ ಆಗಬೇಕು. ಅಲ್ಲಿವರೆಗೂ ಇನ್ನೂ ಲೇಟ್ ಆಗ್ತಾ ಹೋಗುತ್ತೆ. ಯಾಕಂದರೆ ಏನಾಗುತ್ತೆ, ಫಂಡ್ ರಿಲೀಸ್ ಆಗೋದು ಲೇಟ್ ಆಗ್ತಾ ಹೋಗುತ್ತೆ. ನೀವೇನಾದರೂ 3rd ಲೆವೆಲ್ ಅವೈಟೆಡ್ ಅಂತಿತ್ತು, ಅಮೌಂಟ್ ಮೆನ್ಷನ್ ಆಗಿತ್ತು, DDO ಜಸ್ಟ್ ಅಷ್ಟು ನೋ ಅಂತಿದ್ದರೆ ಫೆಬ್ರವರಿ ಮಂತಲ್ಲಿ ನಿಮಗೆಲ್ಲ ಒಂದು ಸ್ಕಾಲರ್ಶಿಪ್ ಬರ್ತಾ ಹೋಗುತ್ತೆ. ಯಾವ ಡಿಗ್ರಿ ಮತ್ತು ನೀವೇನಾದರೂ SC/ST ಆಗಿದ್ದರೆ ಅಮೌಂಟ್ ಅಂದರೆ ಖಂಡಿತ ಬೇಗ ಬರುತ್ತೆ. ಡಾಕ್ಯುಮೆಂಟನ್ನು ನೀವು ವೆರಿಫಿಕೇಷನ್ಸ್ ಆದರೆ ಮಾಡಿಸ್ಬೇಕಾಗಿರುತ್ತೆ. ವೆರಿಫಿಕೇಷನ್ಸ್ ಆಧಾರದ ಏನಿಲ್ಲ, ವೇಟ್ ಮಾಡಿ. ಈ ಫೆಬ್ರವರಿ ಮಂತಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಬರ್ತಾ ಹೋಗುತ್ತೆ ಅಂತ ಹೇಳ್ತಾ, ಇದಿಷ್ಟು SSB ರಿಲೇಟೆಡ್ ಅಂದರೆ ಈ ಫೆಬ್ರವರಿ ಮಂತಲ್ಲಿ ಯಾರ್ಯಾರಿಗೆ ಬರುತ್ತೆ, ಫೆಬ್ರವರಿ ಯಾರ್ಯಾರು ಬರಲ್ಲ ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದೀನಿ. ಇನ್ನೂ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ನಿಮಗೆ ಆ ವೀಡಿಯೋ ಮಾಡಿ ತಿಳಿಸ್ತೀನಿ. ಏನಿಲ್ಲ ಅಂದರೆ ಕಮೆಂಟಲ್ಲಿ ಆನ್ಸರ್ ಮಾಡ್ತೀನಿ ಆಯಿತಾ. ಇನ್ನೂ ಏನು ಇಂಪಾರ್ಟೆಂಟ್ ಅಂದರೆ ನಮ್ಮ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ, ಯಾಕಂದರೆ ಪ್ರತಿಯೊಂದು ಸ್ಕಾಲರ್ಶಿಪ್ ರಿಲೇಟೆಡ್ ವೀಡಿಯೋ ಈ ಥರ ಮಾಡಿ ತಿಳಿಸೋಕ್ಕಾಗಿರಲಿಲ್ಲ ಅಂದರೆ ಅಲ್ಲಿ ಟೆಕ್ಸ್ಟ್ ಮುಖಾಂತರ ನಿಮಗೆ ಶೇರ್ ಮಾಡ್ತಾ ಇರ್ತೀವಿ ಸ್ಕಾಲರ್ಶಿಪ್ ಲಿಂಕ್ಸ್ನ. ಯಾಕಂದರೆ ಬೇರೆ ಬೇರೆ ಸ್ಕಾಲರ್ಶಿಪ್ಪು ಸಾಕಷ್ಟು ಬರ್ತಾ ಇರ್ತವೆ, ಅದನ್ನೆಲ್ಲ ಅಪ್ಲೈ ಮಾಡಿ ಅಂತ ಹೇಳ್ತಾ ಸಿಗೋಣ ಗಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಯಾವ ಗುಡ್ ಡೇ, ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.